Hello everyone, welcome back to my channel and starting my new video. ಇವತ್ತು ವೀಕೆಂಡೇ ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕಾಗೋದು. ಏನಾದರೂ ವೀಕೆಂಡ್ಸಲ್ಲೇ ಆಲ್ಮೋಸ್ಟ್ ಏನಾದರೂ ಇರುತ್ತೆ, ಹಾಗಾಗಿ ವೀಡಿಯೋಸ್ ಮಾಡ್ಕೊತೀನಿ. ಇವಾಗ ಎಲ್ಲಿಗೆ ರೆಡಿಯಾಗಿದ್ದೀವಿ, ಈಗ ಆಲ್ರೆಡಿ 11 ಗಂಟೆ ಆಗಿದೆ. ಎಲ್ಲಿಗೆ ರೆಡಿಯಾಗಿದ್ದೀವಿ ಅಂದರೆ ಇವತ್ತು ನಾನು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಅಲ್ಲಿಗೆ ಹೋಗಬೇಕು. ಇಲ್ಲಿಂದ 1.5 hour ಆಗುತ್ತೆ ಹೋಗೋಕ್ಕೆ. ಒಂದು ಸ್ಟುಡಿಯೋದಲ್ಲಿ ಪ್ಯಾಕೇಜ್ ಬುಕ್ ಮಾಡಿರೋದು. ನಾನು ಅದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡಿರೋದು. ಅದರದ್ದು ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಹೇಳ್ತೀನಿ. ಈ ವಿಡಿಯೋದಲ್ಲೇ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಆ್ಯಂಡ್ ರಿವ್ಯೂ ಕೂಡ ಈ ವಿಡಿಯೋದಲ್ಲೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹೇಗಿತ್ತು, ಏನು ವರ್ತ್ ಇದೆಯಾ. ಆ್ಯಂಡ್ ನನ್ನ ಪ್ರಕಾರ ಇದು ಆ್ಯಕ್ಚುಲಿ ಬಜೆಟಲ್ಲಿದೆ, ಬಟ್ ಅದು ಹೇಗೆ ಅಲ್ಲಿ ಶೂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲೆಲ್ಲ ಹೇಗೆಲ್ಲ ಶೂಟ್ ಆಗುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ಪ್ಯಾಕೇಜಲ್ಲಿ ಇವಾಗ 3 ಕಾಸ್ಟ್ಯೂಮಲ್ಲಿ ನಮಗೆ ಫೋಟೋಶೂಟ್ ಮಾಡೋದು. ನನಗೆ 2 ಕಾಸ್ಟ್ಯೂಮ್ ಅವರೇ ಕೊಡ್ತಾರೆ ಆ್ಯಂಡ್ 1 ಮಾತ್ರ ನನ್ನ ಕಡೆಯಿಂದ ತೊಗೊಂಡೋಗ್ಬೇಕು. ಚೇತನಿಗೆ, ಶ್ರೇಯಸ್ಸಿಗೆ ಮಾತ್ರ ನಾವೇ ತೊಗೊಂಡು ಹೋಗಬೇಕು ಕಾಸ್ಟ್ಯೂಮು. ಸೊ ಟೋಟಲಿ 3 ಕಾಸ್ಟ್ಯೂಮ್ಸಲ್ಲಿ ಫೋಟೋಶೂಟ್ಸ್ ನಡೆಯುತ್ತೆ. ನಾನಲ್ಲೆಲ್ಲ ಯಾವ ಥರ ಕಾಸ್ಟ್ಯೂಮ್ಸ್ ಸೆಲೆಕ್ಟ್ ಮಾಡ್ಕೋತೀನಿ ಆ್ಯಂಡ್ ಫೋಟೋಶೂಟೆಲ್ಲ ಹೇಗಾಗುತ್ತೆ ಅದ್ರ ಬಗ್ಗೆ ಎಲ್ಲ ಫೋಟೋಶೂಟ್ ಪ್ಯಾಕೇಜ್ ಡೀಟೇಲ್ಸ್ ಏನು ಅದೆಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಹೊರಡಬೇಕು. ಪ್ಯಾಕ್ ಆಗಿದೆ. ಅದು ನನ್ನ ಲ್ಯಾಪ್ಟಾಪ್ ಬ್ಯಾಗ್, ಕೆಲಸ ಮಾಡಲೇಬೇಕು. ಆ್ಯಂಡ್ ಇದು ಬಟ್ಟೆದು ಬ್ಯಾಗು. ಇವಾಗ ಹೊರಡಬೇಕು. ಬ್ರೇಕ್ಫಾಸ್ಟ್ ಆಯಿತು. ಚೇತನ, ಶ್ರೇಯಸ್ಸು ರೆಡಿಯಾಗಿದ್ದಾರೆ. ಅವರು ಹೊರಡೋಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರು ಮಾತ್ರ, ಶ್ರೇಯಸ್ ಬಾಯ್ಲಿ ನೋಡಿ ಇಲ್ಲಿ ಆಲ್ರೆಡಿ ಒಂದು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿಬಿಟ್ಟವನು. ಅವನು ಅಷ್ಟು ಅರ್ಜೆಂಟಲ್ಲಿದ್ದಾನೆ. ಅವನು ಫೋಟೋಗೆ ಅವ್ನು ಫೋಸೇ ಕೊಡಲ್ಲ. ಏನು ಮಾಡ್ತಾನೆ ನೋಡಬೇಕು. ಯಾವ ಥರ ಫೋಟೋ ಕೊಡ್ತಾನೆ ಕೊಡಲ್ಲ, ಏನು ಕಾಟ ಕೊಡ್ತಾನೆ ನಂಗೆ ಗೊತ್ತಿಲ್ಲ. ಚೇತನ್ ಅವರು ಆಲ್ರೆಡಿ ಒಂದು ಕಾಸ್ಟ್ಯೂಮ್ ಹಾಕೊಂಡು ರೆಡಿ ಆಗಿಬಿಟ್ಟವ್ರೆ. ಸೊ ಇವಾಗ ಹೊರಡಬೇಕು. ಸರಿ, ಇವಾಗ ಹೊರಡೋಣ. ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಡೀಟೇಲ್ಸ್ ಆಗಲಿ, ಹೇಗಿತ್ತು ಏನು ಅನ್ನೋದೆಲ್ಲ ರಿವ್ಯೂಸ್ ಆಗಲಿ, ಅಲ್ಲಿ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ನೀವೇನಾದರೂ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಲೈಕ್ಸ್, ಕಮೆಂಟ್ಸ್, ಸಬ್ಸ್ಕ್ರಿಪ್ಷನ್ಸ್ ಎಲ್ಲನೂ ನನಗೆ ಒಂಥರ ಎಂಕರೇಜ್ಮೆಂಟ್ ಥರ. ನೀವು ಎಂಕರೇಜ್ ಮಾಡ್ತಾಯಿದ್ರೆ ನಾನು ವೀಡಿಯೋಸ್ ಮಾಡೋಕ್ಕೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಆಲ್ರೆಡಿ ಸುಸ್ತಾಗ್ತಿದೆ. ಇವಾಗ ಹೋಗೋಣ, ಬನ್ನಿ ಹೊರಡೋಣ. ನೋಡಿ, ಶ್ರೇಯಸ್ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆಗಿ ಎಲ್ಲ ಬ್ಯಾಗ್ ಹೊತ್ಕೊಂಡು ನಿಂತಿದ್ದಾರೆ. ಅವ್ನು ನೋಡಿ ಹೆಂಗೆ ರೆಡಿಯಾಗಿದ್ದಾನೆ. ಫೋಟೋಗೆ ಪೋಸ್ ಕೊಡಲಿಲ್ಲ ಅಂದರೆ ಹಿಂದೆ ತಿರ್ಗೋ ಶ್ರೇಯ, ಹಿಂದೆ ತಿರ್ಗೋ. ಮಗು ಎಷ್ಟು ವೆಯ್ಟ್ ಎತ್ಕೊಂಡಿದೆ. ಸರಿ ಹೊಡೋಣ. ಚೇತನ್ ಅವರು ಫುಲ್ ಶೇವಿಂಗ್ ಮಾಡಿಸ್ಕೊಂಡು ಟ್ರಿಮ್ ಆಗಿ ರೆಡಿ ಆಗಿಬಿಟ್ಟಿದ್ದಾರೆ. ಮುಖ ತೋರಿಸು. ಶ್ರೇಯಸ್ ಅವ್ರು ಏನು ತಿಂತಾವ್ರಿ? ಅವ್ರು ಹಲಸಿನ ಹಣ್ಣು ತಿಂತಾರೆ.
ಏನಿದೆಲ್ಲ ಹಿಂಗೆ ಮಾಡ್ಕೊಂಡಿದ್ಯಪ್ಪ ಇದು? ಇಲ್ಲಿ ನೋಡಿ ಹೆಂಗೆ ಮಾಡ್ಕೊಂಡವನು ಮಲಗಿದ್ನ. ನಮ್ದಿದು ತುಂಬ ಕಂಫರ್ಟಬಲ್. ನಾವು ಹೋಗಿದ್ದು ಸ್ಟುಡಿಯೋ ಬಂದು ಇನ್ಕ್ರೆಡಿಬಲ್ ಲೆನ್ಸ್ ಅಂತ ಹೇಳಿ, ಅದು ಒಂದು ಚಿಕ್ಕ ಸ್ಟುಡಿಯೋ ಆಗಿತ್ತು. ನಾನು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಆಲ್ರೆಡಿ ಒಬ್ರದ್ದು ನಡೀತಾ ಇತ್ತು ಶೂಟು. ಅಷ್ಟರಲ್ಲಿ ನನಗೆ ಮೇಕಪ್ ಕಾಸ್ಟ್ಯೂಮ್ನ ಫಸ್ಟೇ ಸೆಲೆಕ್ಟ್ ಮಾಡಿ ನನಗೆ ಫಸ್ಟ್ 2 ಕಾಸ್ಟ್ಯೂಮ್ ಬಂದು 2 ಗೌನ್ ಅವರೇ ಕೊಡ್ತಾಯಿದ್ರು. ಆ್ಯಂಡ್ ನಂದು ಒಂದು ಟ್ರೆಡಿಷ್ನಲ್ ವೇರ್ ನಾನೇ ತೊಗೋಬೇಕಿತ್ತು. ಆ್ಯಂಡ್ ಫಸ್ಟ್ ಅದಕ್ಕೆ ನನಗೆ ಮೇಕಪ್ ಎಲ್ಲ ರೆಡಿ ಮಾಡಿದ್ರು. ಮೇಕಪ್ ಮಾತ್ರ ಲಿಟ್ರಲಿ ಸಖತ್ತಾಗಿ ಮಾಡಿದರು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇವ್ರದ್ದು ಲೊಕೇಶನ್ ಆ್ಯಂಡ್ ಮೊಬೈಲ್ ನಂಬರ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇವ್ರದ್ದು ಪ್ಯಾಕೇಜಸ್ ಕೂಡ ಡಿಫ್ರೆಂಟ್ ಆಗಿದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ನಾನು ಒಂದು ಬ್ರೌನ್ ಗೌನ್ ಸೆಲೆಕ್ಟ್ ಮಾಡಿದ್ದೆ ಆ್ಯಂಡ್ ಇನ್ನೊಂದು ಬಂದು ವೈನ್ ಕಲರ್ ಗೌನ್ ಸೆಲೆಕ್ಟ್ ಮಾಡಿದ್ದೆ. ನನಗೆ ಎರಡೂ ತುಂಬ ಇಷ್ಟ ಆಯಿತು. ಎಸ್, ವಿ ಆರ್ ರೆಡಿ ಫಾರ್ ದ ಫೋಟೋ ಶೂಟ್. ಫಸ್ಟ್ ಕಾಸ್ಟ್ಯೂಮು ಚೆನ್ನಾಗಿದೆ ಶ್ರೇಯಸ್. ಮಮ್ಮಿ ಹೆಂಗೆ ಕಾಣ್ತಾ ಇದ್ದಾರೆ? ಮಮ್ಮಿ ಹೆಂಗೆ ಕಾಣ್ತಾ ಇದ್ದಾರೆ? ಮದುವೆ makeup for you? No. You do makeup like mama. What you don't want? ಕಾಣ್ತಾ ಇಲ್ಲ. ಕಂಪ್ಲೀಟ್ ಶೂಟ್ ಮುಗಿಯೋಕ್ಕೆ ಆಲ್ಮೋಸ್ಟ್ ಒಂದು 3.5 hours ತೊಗೊಳುತ್ತೆ. 3 ಕಾಸ್ಟ್ಯೂಮ್ದು ಫೋಟೋ ಶೂಟ್ ಮುಗಿಯೋದಕ್ಕೆ ವಿತ್ ಮೇಕಪ್ ಎಲ್ಲನೂ ಸೇರಿ. ನಾನು ತೊಗೊಂಡಿದ್ದ ಪ್ಯಾಕೇಜ್ ಬಂದು 7,999. ಅದರಲ್ಲಿ ಡಿಫ್ರೆಂಟ್ ಪ್ಯಾಕೇಜಸ್ ಕೂಡ ಇದೆ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದರ ಡೀಟೇಲ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ರಿವ್ಯೂ ಬಗ್ಗೆ ಹೇಳಕ್ಕೆ ಹೋದರೆ, ರಿವ್ಯೂಗಿಂತ ಮುಂಚೆ ಹೇಳ್ತೀನಿ. ಆ್ಯಂಡ್ ನನ್ನ 3rd ಕಾಸ್ಟ್ಯೂಮ್ ಟ್ರೆಡಿಷ್ನಲ್ ಬಂದು ನಂದು ಒಂದು ಪರ್ಟಿಕ್ಯುಲರ್ ರೆಫರೆನ್ಸ್ ಇತ್ತು. ಅದೇ ಥರ ನಾನು ಅದು ಎಲ್ಲ ರೆಡಿ ಮಾಡಿಕೊಂಡು ಅದೇ ಥರ ಫೋಟೋ ತೊಗೋಬೇಕು ಅಂದ್ಬಿಟ್ಟು ನಾನು ರೆಡಿಯಾಗಿದ್ದು. ಅದು ಬಂದು ಮೈಸೂರು ಸಿಲ್ಕ್ ಸ್ಯಾರಿ ಆಗಲಿ ಒಂದು ವಿಂಟೇಜ್ ಲುಕ್ಕಲ್ಲಿ ನಾನು ರೆಡಿ ಆಗಬೇಕು ಅಂತ ಇದ್ದಿದ್ದು. ಸೊ ಅದಕ್ಕೆ ಏನೇನು ಬೇಕಂತ ಎಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದೆ. ಅದೇ ಥರ ರೆಡಿಯಾಗಿ ಫೋಟೋಸ್ ತೊಗೊಂಡಿದ್ದು. ಇನ್ನು ರಿವ್ಯೂ ಬಗ್ಗೆ ಹೇಳಕ್ಕೆ ಬಂದರೆ, ಪ್ರೈಸ್ ಏನಿದೆ ಅದಕ್ಕೆ ವರ್ತ್ ಅಂತ ಹೇಳ್ಬೋದು. ನಾವು ತುಂಬ ಕಡೆ ನೋಡಿರೋ ಪ್ರಕಾರ ತುಂಬ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇದಕ್ಕೆಲ್ಲ. 7,999ಗೆ ಇಟ್ಸ್ ರಿಯಲಿ ವರ್ತ್. ಆ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಇದೆ ಅಂತ ಎಲ್ಲ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ನನ್ನ ಸಜೆಷನ್ ಏನಂದರೆ, ನೀವು ಮೆಟರ್ನಿಟಿ ಫೋಟೋ ಶೂಟ್ ಆಗಿರ್ಬೋದು ಏನಾದರೂ ಮಾಡಿಸ್ತೀನಿ ಅಂದರೆ ರಿಯಲಿ ವರ್ತ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು. ಕ್ಲಾರಿಟಿ ಆಗಿರ್ಬೋದು, ಫೋಟೋಸ್ ತೆಗ್ದಿದ್ದು ಆ್ಯಂಡ್ ಸರ್ವೀಸ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಸೀಮಂತ ಫಂಕ್ಷನ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಗೊತ್ತಾಗುತ್ತೆ. ಸೀಮಂತ ಫಂಕ್ಷನ್ಗೂ ಕೂಡ ನಾನು ಇವ್ರಿಗೇ ಬುಕ್ ಮಾಡಿದ್ದೆ ಫೋಟೋಗ್ರಫಿಗೆ. ತುಂಬ ವರ್ತ್ ಇದ್ದಾರೆ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ. ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. The wind hums soft.